ಪರಿಶೀಲನೆ ಮಾಡ್ತಿದ್ದೀರಾ? ನೋಡಿಯಪ್ಪ, ಇದು 19 ಕಿಲೋಮೀಟರ್ ರೋಡು, 7,610 ರೂಪಾಯಿ ಈಗ ಖರ್ಚಾಗಿದೆ. 31ನೇ ತಾರೀಕು ಸರ್ಟಿಫಿಕೇಟ್ ಬಂದಿದೆ. ಪಾಪ ನಮ್ಮ MP ಇಲ್ಲ, ಹುಡುಗ ಇಲ್ಲ, ಅನುಭವ ಇಲ್ಲ, ಅರ್ಜೆಂಟ್ ನಾವೆಲ್ಲ ಮಾಡಕ್ಕಾಗಲ್ಲ. ಕಮಿಷನರ್ ಆಫ್ ಅಪ್ಲಿಕೇಶನ್ ಕೊಡ್ಬೇಕಂದ್ರೆ 31ನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವಿವತ್ತು 4ನೇ ತಾರೀಕು 5ನೇ ತಾರೀಕಲ್ಲಿ ಹಾಕಿದ್ದೀವಿ. ಪ್ರೈಮ್ ಮಿನಿಸ್ಟರ್ 10ನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ. ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನು ಮಾಡಕ್ಕಾಗಲ್ಲ. ಈಗ 3 ರೈಲು ಮಾತ್ರ ಬಂದಿದೆ, ಇನ್ನೊಂದು 10ನೇ ತಾರೀಕು ಬರ್ತದೆ. ಅದನ್ನ ರೆಡಿ ಮಾಡೋದಕ್ಕೆ 1 ವಾರ ಬರುತ್ತೆ. ಈಗ 3 ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತೀವಿ. ಇದು ಡನ್ವಾರಿ ಸಿಟಿಗೆ, ಹೊಸ ರೋಡ್ಗೆ ಎಲ್ಲ ಅನುಕೂಲ ಆಗುವಂತದ್ದು. ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಲಿಕ್ಕೆ ಅನ್ಕೊಂಡಿದ್ದೀವಿ. ನಾನು ನಮ್ಮ BDA ಚೇರ್ಮನ್ ಮತ್ತು ಕೃಷ್ಣಪ್ಪನವರು, ರಾಮಮೂರ್ತಿ ಮತ್ತು ನಮ್ಮ ಸತೀಶ್ ರೆಡ್ಡಿ ನಾವೆಲ್ಲ ಸ್ಪಾಟ್ ನೋಡಕ್ಕೆ ಹೋಗ್ತಾ ಇದೀವಿ. ಎಲ್ಲ MLAs ಕೂಡ ಕೇಳಿದ್ರು, ಎಲ್ಲರೂ ಕರ್ಕೊಂಡು ಹೋಗ್ತಾ ಇದೀನಿ, ಎಲ್ಲ ರೆಡಿ ಮಾಡ್ತಾ ಇದೀವಿ. ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡ್ತಾರೆ. ಇದು ನಮ್ದ್ರಿ, ನಮ್ ಚೀಫ್ ಮಿನಿಸ್ಟರ್ ನಾವು ಬಂದ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅವರು ಟೈಮ್ ಕೊಡ್ಬೇಕಾಯ್ತು, ಕೊಟ್ಟಿದ್ದಾರೆ. 31ನೇ ತಾರೀಕೆ ಕೊಟ್ಟಿದ್ದಾರೆ. ನಾವು ಕಾಗದ ಬಂದಿದ್ದೀವಿ. ಏನ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ, ನಮ್ದು 50% ಪಾರ್ಟ್ನರು, ಸೆಂಟ್ರಲ್ ಗೌರ್ಮೆಂಟ್ 50% ಪಾರ್ಟ್ನರು. ಅವರು ಚೇರ್ಮನ್, ನಾವು MP ಇಬ್ರು ಸೇರಿ ಮಾಡ್ತಾ ಇದ್ದೀವಿ. ಯಾರಿಗೂ ಕಿವಿ ಮೇಲೆ ಹೂವು ಬರೋದು ಯಾರು ಇಲ್ಲ. ಇದು ಜನರ ಸೇವೆ ನಾವು ಮಾಡ್ತಾ ಇರೋದು. ರಾಜಕಾರಣ ಇದ್ರಿಂದ ಏನು ರಾಜಕಾರಣ ಬರೋದಿಲ್ಲ, ಇದ್ರಿಂದ ಯಾರು ಏನೇನು ಬರೋದಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ನಮ್ಗೆಲ್ಲ ದೇವರು ನಿಮ್ಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡ್ತಾ ಇದ್ದೀವಿ. ಪ್ರಯಾಣ ಬೆಳೆಸುವವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದು 3 ಟ್ರೈನ್ ಇರೋದ್ರಿಂದ ಸ್ವಲ್ಪ ನಾವು ಕಾರಣದಿಂದ ಅದು ಬಂದಿಲ್ಲ. ಈಗ ಕೆಲವು ಚೈನಾ ಇದೆಲ್ಲ ತಗೊಂಡಿದ್ದು ಅದೆಲ್ಲ ಬಹಳ ಇಂಪ್ರೂವ್ಮೆಂಟ್ಸ್ ಇದೆ. ಈಗ ಇಟಾನಗರು, ಕಲ್ಕಟ್ಟ ಅದೆಲ್ಲ ಕೂಡ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಅಲ್ಲಿಂದ ಬರಬೇಕು. ಅಲ್ಲಿಂದ ಬಂದ ಮೇಲೆ ಜಾಸ್ತಿ ಮಾಡ್ತಾರೆ. ಸರ್, 3ನೇ ಹಂತಕ್ಕೂ ಕೂಡ ಶಂಕುಸ್ಥಾಪನೆ ಆಗ್ತಿದ್ದಾರೆ. ತಾವು ಹೇಳಿದ್ರೆ ಇನ್ನು ಮುಂದೆ ಮೆಟ್ರೋ ಲೈನ್ ಆರಂಭ ಆದ್ರೆ ಡಬಲ್ ಡೆಕ್ಕರ್ ಆಗ್ಬೇಕು ಅನ್ನೋದು ತಾವು ಹೌದು. ಮುಂದಕ್ಕೆ ಎಲ್ಲೇ ಮೆಟ್ರೋ ಲೈನ್ ನಡೆದ್ರು ಕೂಡ ಡಬಲ್ ಡೆಕ್ಕರ್ ಹಾಕಿ ಮಾಡ್ತೀವಿ. ಯಾಕೆಂತಂದ್ರೆ ಒಂದು ರೋಡ್ ಎಕ್ಸ್ಟ್ರಾ ಆಗ್ತದೆ. ನಾವು ಬಿಲ್ಡಿಂಗ್ ನಾವು ಹೊಡೆದಾಕಕ್ಕಾಗಲ್ಲ. ಅರ್ಧ ಕಾಸ್ಟ್ BBMP, ಅರ್ಧ ಕಾಸ್ಟ್ ಮೆಟ್ರೋ ಇಬ್ಬರು ಬೇರೆ ಮಾಡ್ಬೇಕು ಅಂತ ಹೇಳಿದೀವಿ. ಸ್ವಲ್ಪ ಫೈನಾನ್ಷಿಯಲ್ ಡಿಸ್ಟೆನ್ಸ್ ಇದೆ. ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾರನ್ನ ಗಲಾಟೆ ಮಾಡ್ತಾವ್ರಲ್ಲ ಕೆಲವು MP ಗಳು, ಅವ್ರೆಲ್ಲ ಸ್ವಲ್ಪ ದುಡ್ಡಿಗೆ ಕೊಡ್ಸಿದ್ರೆ ಫಸ್ಟ್ ದುಡ್ಡಿಗೆ ಕೊಡ್ಸಿದ್ರೆ ಬೆಂಗಳೂರು ಬಹಳ ಒಳ್ಳೇದು. ಅವ್ರು ಯಾರೇನ್ ದುಡ್ಡು ಕೊಟ್ಟವ್ರೆ ಅಂತ ಹೇಳಿ ಒಬ್ರು ದುಡ್ಡು ಕೊಟ್ಟಿದ್ ಮಾತಾಡಲ್ಲ. ಬರೀ ಏನಾದ್ರು ತಪ್ಪಿಕೊಂಡಿದ್ದೀರಿ ನೋಡಿ. ಯಾರ ಮೇಲೆ ನೀವು ಭಾಗವಹಿಸಿ. ITBT ಕಂಪನಿ ಟ್ರಾಫಿಕ್ ಕಡಿಮೆ ಆಗೋದಕ್ಕೆ BMTC AC ಬಸ್ಗಳನ್ನ ಸಪ್ಲೈ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸಾರ್ವಜನಿಕ ಬಸ್ ಬಳಕೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಈಗ ಸದ್ಯಕ್ಕೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ನೋಡೋಣ. 25 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ. ಇನ್ನ ಹೊಸ ಟ್ರೈನ್ ಬಂದ್ಮೇಲೆ 20 ನಿಮಿಷಕ್ಕೆ ಮಾಡ್ತೀವಿ. ಇನ್ನ 4 ಟ್ರೈನ್ ಬಂದ್ಮೇಲೆ 10 ನಿಮಿಷಕ್ಕೆ ಮಾಡ್ತೀವಿ. ಬಸ್ಗಳು ಸಮಸ್ಯೆ ಇದೆ ಸರ್. BMTC ಇಂದ ಫೀಡರ್ ಬಸ್ಗಳನ್ನ ಹಾಕಿದ್ದಾರೆ ಮೆಟ್ರೋ ಸ್ಟೇಷನ್ ಗಳಿಗೆ ಕನೆಕ್ಟ್ ಮಾಡಕ್ಕೆ. ಆದ್ರೆ ಸಾಕಷ್ಟು ಕಡೆ ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ನೀವು ಹೇಳೋದನ್ನ ನಾನು ಗಮನಿಸಿ ಚೆಕ್ ಮಾಡ್ತೀನಿ ಸರ್. ಈಗ ಮೆಟ್ರೋ ಇಷ್ಟೆಲ್ಲ ಕನೆಕ್ಟಿವಿಟಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಮ್ಮಿನೇ ಆಗಲಿಲ್ಲ. ಶಾಸಕರು ಪರಿಹಾರ ದೇಶದಲ್ಲಿರೋ ಜನ, ಹಳ್ಳಿ ಜನ ಎಲ್ಲ ನೀವು ಸೇರಿ ಬೆಂಗಳೂರು ಕೊಡ್ತಾ ಇದ್ದೀರ. ಯಾರು ವಾಪಸ್ ಹೋಗ್ತಾನೆ ಇಲ್ಲ. ಒಳ್ಳೆ ಗಾಡಿ ನೋಡ್ತಾ ಇದ್ದೀರ. ಕಾವೇರಿ ನೀರು ಎಲ್ಲ ಒಳ್ಳೆ ಸಂಸ್ಥೆಗಳಿದೆ. ನೀವೇ ಬಹಳ ಖುಷಿಯಾಗಿರ್ಬೇಕು. ಎಲ್ಲ ಜಾಸ್ತಿ ಆಗ್ತಿದ್ದಾರೆ. ಅದಕ್ಕೆ ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದೀವಿ. ಎಷ್ಟು ಮಾಡಿದ್ರು ಸಾಲದು. ಅಸೆಂಬ್ಲಿ ಟೈಮ್ ಎಲ್ಲ ಹೇಳ್ತೀನಿ. ಅಧಿಕಾರಿಗಳು ಡೆಡ್ಲೈನ್ ಕೊಟ್ಟಿದ್ದಾರೆ ರೋಡ್ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ. ಖಂಡಿತ ಯಾವ್ದೇ ಡೇಟ್ ತಂದಿದ್ದೇವೆ. ಅದೆಲ್ಲ ಮುನ್ಸಿಪಲ್ ಆದಷ್ಟು ಜಲ್ದಿ ಡೆಡ್ಲೈನ್ ಸರ್. ರೋಡ್ಗಳ ಪೂರ್ಣಗೊಳಿಸಿ ಆಯ್ತು ಇರಪ್ಪ. ಫಸ್ಟ್ B ಖಾತೆಗಳು A ಖಾತೆ ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ಜನರ
ಒಳ್ಳೆ ನ್ಯೂಸ್ ಬೆಂಗಳೂರಿಗೆ ಅದೆಷ್ಟು ದರ ಹೆಂಗೆ ಸರ್ ಅದು ಮಾರ್ಗಸೂಚಿ ತರ 5% ಮಾಡ್ತೀನಿ ಅವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.